ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಗೌರಿ ಗಣಪತಿ ಹಬ್ಬ ಇನ್ನೇನು ಬಂದೇ ಬಿಡ್ತು. ಗಣಪತಿ ಹಬ್ಬಕ್ಕೆ ಕರದಿ ತಿಂಡಿಗಳು ಮಾಡ್ತಾರೆ. ಗೌರಿ ಹಬ್ಬದಲ್ಲಿ ಗೌರಿ ನೈವೇದ್ಯಕ್ಕೆ ಸಾಮಾನ್ಯವಾಗಿ ಕಾಯಿ ಬೆಲ್ಲದಿಂದ ಮಾಡಿದಂತಹ ಪದಾರ್ಥಗಳು ಖಾದ್ಯಗಳು ಹೆಚ್ಚಾಗಿ ಮಾಡೋದುಂಟು. ಅದರಲ್ಲಿ ಕಾಯಿ ಒಬ್ಬಟ್ಟಂತೂ ಸುಮಾರು ಜನರಲ್ಲಿ ಮಾಡ್ತಾರೆ. ಮಾಡೋಕ್ಕಾಗಲಿಲ್ಲ ಅಂದರೂ ಅಟ್ಲೀಸ್ಟ್ ಹೊರಗಡೆಯಿಂದ ತಂದಾರು ತಿನ್ನೋದು ಉಂಟು. ಒಳ್ಳೆ ಬಲ್ತ್ ಕಾಯಿ ಸಿಗೋದಕ್ಕೆ ಇವಾಗ ಸರಿಯಾದ ಕಾಲ. ಈ ಕಾಲದಲ್ಲಿ ಸಿಗುತ್ತೆ. ಶಿವರಾತ್ರಿ ಮುಂದೆ ಆದರೆ ಎಳ್ನೀರು ಸಿಗುತ್ತೆ. ಇವಾಗ ಒಳ್ಳೆ ಬಲ್ತಿರೋ ಕಾಯಿಗಳು ಚೆನ್ನಾಗಿ ಮರದಲ್ಲಿ ಬೆಳೆದು ನಿಂತಿರುತ್ತೆ. ಅದನ್ನು ಉಪಯೋಗಿಸಿ ಮಾಡೋವಂಥ ಅಡುಗೆಗಳನ್ನ ಅಂದರೆ ಪ್ರಕೃತಿ ಯಾವ ಸಮಯದಲ್ಲಿ ಏನನ್ನ ಕೊಡುತ್ತೋ, ವಿಶೇಷವಾಗಿ ಯಾವುದಕ್ಕೊಂದು ಕಾಲ ಅಂತ ಇರುತ್ತೋ ಆ ಕಾಲದಲ್ಲಿ ಏನು ಸಿಗುತ್ತೋ ಆ ಪದಾರ್ಥನ ಬಳಸ್ಕೊಂಡು ಮಾಡೋದು ಹಿಂದಿಂದನೂ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ಅಂದರೆ ನಮ್ಮ ಹಿರಿಯರು ಎಷ್ಟೆಲ್ಲ ಅವರ ಅನುಭವ, ಅವ್ರ ಬುದ್ಧಿವಂತಿಕೆ ಎಲ್ಲ ಉಪಯೋಗಿಸಿ ಆವತ್ತಿನ ಕಾಲದಿಂದನೂ ಆಯಾ ಕಾಲದಲ್ಲಿ ಹಬ್ಬದ ಸಮಯದಲ್ಲಿ ಏನೆಲ್ಲ ಸಿಗುತ್ತೋ ಅದನ್ನು ಉಪಯೋಗಿಸ್ಕೊಂಡು ಪೂಜೆ ಮಾಡೋದಿರ್ಬೋದು, ಪೂಜೆಗೆ ನೈವೇದ್ಯಕ್ಕಿರ್ಬೋದು, ಸಿಹಿ ಖಾದ್ಯಗಳು ಮಾಡೋದಿರ್ಬೋದು. ಸಂಕ್ರಾಂತಿ ಮುಂದೆ ಏನೆಲ್ಲ ಬೆಳೆದಿತ್ತು ಅದನ್ನು ಬಳಸಿ ಎಳ್ಳನ್ನು ಮಾಡ್ತಾರೆ. ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಆಯಾ ಪ್ರಾಂತ್ಯದಲ್ಲಿ ಏನೇನು ಬೆಳೀತಾರೋ ಅದನ್ನು ಮಾಡ್ತಾ ಹೋಗ್ತೀವಿ. ಹಾಗೆಯೇ ಈ ಗೌರಿ ಹಬ್ಬದ ಮುಂದೆ ಒಳ್ಳೆ ಬಲ್ತಿರೋ ಕಾಯಿಗಳು ಚೆನ್ನಾಗಿ ಸಿಗುತ್ತೆ. ಅದನ್ನು ಬಳಸಿ ಕಾಯಿ ಒಬ್ಬಟ್ಟನ್ನು ಮಾಡ್ಬೋದು. ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ತುಂಬಾ ಅನುಭವ ಇರಬೇಕು ಅಥವಾ ತುಂಬ ಕಷ್ಟವಾದ್ದು ಅಂತ ಅಂದ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಯಾಕಂದರೆ ಸ್ವಲ್ಪ ಅದರ ಏನೆಲ್ಲ ಫಾಲೋ ಮಾಡಬೇಕು ಅನ್ನೋ ಒಂದು ತಿಳುವಳಿಕೆ ಇದ್ದರೆ ಸುಲಭವಾಗಿ ಮಾಡ್ಬೋದು. ಮೊದಲನೇ ಸತಿ ಮಾಡೋದಕ್ಕೂ ಕೂಡ ಏನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಆವಾಗ ಅದು ಅಕಸ್ಮಾತ್ ಬರಲಿಲ್ಲ, ಹಾಳಾದರೂ ಕೂಡ ಏನು ಬೇಜಾರಾಗೋದಿಲ್ಲ. ತುಂಬ ಹೆಚ್ಚಿಗೆ ಮಾಡೋ ಪ್ರಯತ್ನ ಮಾಡಿದೆ. ಇಲ್ಲಿ ಮುಖ್ಯವಾಗಿ ನೆನ್ಪಿಟ್ಕೋಬೇಕಾದೇನು ಅಂದರೆ ಕಾಯಿ ಚೆನ್ನಾಗಿ ಬಲ್ತಿರಬೇಕು. ಯಾಕೆಂದರೆ ಕಾಯಿ ತುರಿನ ನಾವು ತುರ್ಕೊಂಡ್ಮೇಲೆ ಮಿಕ್ಸರ್ಗೆ ಹಾಕ್ತೀವಿ. ಚೆನ್ನಾಗಿ ಬಲ್ತು ರೀತಿ ಜ್ಯೂಸಿ ಆಗಿಲ್ದಿದ್ರೆ ಏನಾಗುತ್ತೆ, ಮಿಕ್ಸರ್ನಲ್ಲಿ ಅದು ನುಣ್ಣಗಾಗೋದಿಲ್ಲ. ಗ್ರೈಂಡರ್ ಕೂಡ ಹಾಕೋಬೋದು. ಎಲ್ಲರ ಮನೇಲೂ ಗ್ರೈಂಡರ್ ಇರೋದಿಲ್ಲ, ಹಾಗಾಗಿ ನಾನು ಮಿಕ್ಸರ್ ಅಂತ ಹೇಳ್ತಾ ಇದ್ದೀನಿ. ಮಿಕ್ಸರ್ನಲ್ಲಿ ಸುಲಭ ಕೂಡ. ಚೆನ್ನಾಗಿ ಒಳ್ಳೆ ಕಾಯಿ ಸಿಕ್ಕಿದಾಗ ಏನಾಗುತ್ತೆ, ನೀವು ಮಿಕ್ಸರ್ನಲ್ಲಿ ಅದನ್ನು ಸಣ್ಣಗೆ ರುಬ್ಕೊಂಡು ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಕ್ಕೊಳ್ಳೂಬಾರ್ದು. ಆಮೇಲೆ ನೀವು ಬೆಲ್ಲದ ಪಾಕ ಏನು ಮಾಡ್ಕೋಬೇಕಾಗಿಲ್ಲ, ಬೆಲ್ಲದಲ್ಲೇ ಅದನ್ನು ಚೆನ್ನಾಗಿ ಕೈಯಾಡಿಸ್ತಾ ಹೋಗ್ಬೇಕಾಗತ್ತೆ. ಒಂದು ಮುಖ್ಯವಾದ ಟಿಪ್ ಏನಂದರೆ, ಅಕಸ್ಮಾತ್ ನಿಮಗೆ ಮಾಡಿರೋಂಥ ನೀವು ಹೂರ್ಣ ನೀರಾಗ್ತಾ ಇದೆ, ಗಟ್ಟಿಯಾಗಿ ಬರ್ತಿಲ್ಲ, ಎಷ್ಟೊತ್ತು ಅದನ್ನು ಕೆದಕಿದ್ರೂ ಕೂಡ ಹೂರ್ಣ ಚೆನ್ನಾಗಿ ಗಟ್ಟಿಯಾಗಿ ಬರ್ತಿಲ್ಲ ಅಂತಂದರೆ ನೀವು ಅದಕ್ಕೆ ಏನು ಮಾಡ್ಬೋದು ಅಂದರೆ, ಉದಾಹರಣೆಗೆ ನೀವು ಒಂದು ಕಾಯಿಂದ ಮಾಡ್ತೀರಾ ಅಂತ ಇಟ್ಕೋಣ. ಆವಾಗ ಏನಾಗುತ್ತೆ, 1-2 ಟೀ ಚಮಚಷ್ಟು ಚಿರೋಟಿ ರವೆ ಏನು ಸಿಗುತ್ತಲ್ಲ ಅದನ್ನು ಚೆನ್ನಾಗಿ ಹುರಿರಿ. ಅದಕ್ಕೆ ಎಣ್ಣೆ ತುಪ್ಪ ಏನೂ ಬೇಕಾಗಿಲ್ಲ, ಡ್ರೈ ರೋಸ್ಟ್ ಮಾಡಿಕೊಂಡು ಗಮ್ಮಂತ ಅದರದ್ದು ಸುವಾಸನೆ ಬರುತ್ತಲ್ಲ, ಅದಾದಮೇಲೆ ಅದನ್ನು ನೀವು ಕಾಯಿ ಹೂರ್ಣಕ್ಕೆ ಸೇರಿಸ್ಕೊಂಡು ನಂತರ ನೀವು ಕೈ ಆಡಿಸಿದ್ರೆ ಹೂರ್ಣ ಚೆನ್ನಾಗಿ ಬರುತ್ತೆ. ಈ ಥರ ಮಾಡೋದ್ರಿಂದ ಹೂರ್ಣ ನೀರು ಬಿಟ್ಕೊಳ್ಳೋದಿಲ್ಲ. ಒಬ್ಬಟ್ಟು ತಟ್ಟಬೇಕಾದ್ರೆ ಹೂರ್ಣ ಮೆತ್ತಗಾಗ್ಬಿಟ್ರೆ ನೀರು ಬಿಟ್ಕೊಳ್ತಾ ಇದ್ರೆ ಒಬ್ಬಟ್ಟು ತಟ್ಟಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಒಂದು. ಆಮೇಲೆ ಇಲ್ಲಿ ನಾನು ಕಣಕ ಏನು ಒಬ್ಬಟ್ಟಿಗೆ ನಾವು ಹಿಟ್ಟನ್ನು ಕಲಿಸ್ಕೊತೀವೋ ಅದರಲ್ಲಿ ರವೆ ಮತ್ತು ಮೈದಾನ ಅರ್ಧ ತೊಗೊಂಡಿದ್ದೀನಿ. ನೀವು ಕೂಡ ಅದನ್ನು ಮಾಡ್ಬೋದು. ಕೆಲವರು ಪೂರ್ತಿ ಮೈದಾದಲ್ಲೇ ಮಾಡ್ತಾರೆ, ಕೆಲವರು ಪೂರ್ತಿ ರವೆಲಿ ಕೂಡ ಮಾಡ್ತಾರೆ. ಪೂರ್ತಿ ರವೆಲಿ ನೀವು ಮಾಡ್ತೀರಾ ಅಂತಂದರೆ ತುಂಬ ಹೊತ್ತು ನೆನೆಸಿಡ್ಬೇಕಾಗತ್ತೆ. ಅದು ಎರಡನೇ ಟಿಪ್ನ ಹೇಳೋಕ್ಕೆ ಇಷ್ಟಪಡೋದು. ರವೆನಲ್ಲಿ ಮಾಡ್ತೀರಾ ಅಂದರೆ ಕನಿಷ್ಠ ಪಕ್ಷ ಒಂದು 4-5 ಗಂಟೆಗಳ ಕಾಲ ಆದರೂ ಕಣಕ ನೆಂದಿರಬೇಕು. ಆಗಲೇ ಅದು ನೀವು ಹೇಳಿದ ಹಾಗೆ ಮಾತು ಕೇಳತ್ತೆ. ಇಲ್ದಿದ್ರೆ ಅದು ತಟ್ಟೋದಕ್ಕೆ ಬರೋದಿಲ್ಲ, ಮುರ್ಕೊಂಡು ಹೋಗ್ತಾ ಇರುತ್ತೆ. ಸ್ಟಫ್ ಮಾಡಿದಾಗ ಅದನ್ನು ಮುಚ್ಚೋದಕ್ಕಾಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ಇಲ್ಲಿ ಮೈದಾ ರವೆ ಹಾಕಿರೋ ಉದ್ದೇಶನೇ ಅಷ್ಟು. ಏನಂದರೆ ತುಂಬ ಹೊತ್ತು ನೆನೆಸೋಕ್ಕೆ ಸಮಯ ಇದ್ದಾಗ ನೀವು ಪೂರ್ತಿ ರವೆನಲ್ಲಿ ಮಾಡ್ಬೋದು. ಇಲ್ಲ ಅಂತಂದರೆ ಈ ಮೈದಾ ಮತ್ತು ರವೆನ ನೀವು ಈ ಅರ್ಧದ ರೇಷದಲ್ಲಿ ಹಾಕೊಂಡು ಮಾಡ್ಬೋದು. ಇಲ್ಲೂ ಕೂಡ ನೀವು ನೆನೆಸಿಡ್ಬೇಕಾಗತ್ತೆ. ಕನಿಷ್ಠ ಪಕ್ಷ 2 ಗಂಟೆಗಳ ಕಾಲ ಆದರೂ ನೆನಿಬೇಕು ಕಣಕ. ಆಗಲೇ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಇದೊಂದಿಷ್ಟು ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಿದ್ರೆ ಒಬ್ಬಟ್ಟು ಮಾಡೋದು ತುಂಬ ಸುಲಭ ಆಗುತ್ತೆ. ಆಮೇಲೆ ಕಾಯಿ ಪೂರ್ಣ ಮಾಡಬೇಕಾದ್ರೆ ಎಷ್ಟು ಬೆಲ್ಲ ಅಂತಂದರೆ, ನೀವು ಎಷ್ಟು ಕಾಯಿ ತುರಿ ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಬೆಲ್ಲನ ಹಾಕೋದು ನಾನು ಅದೇ ಫಾಲೋ ಮಾಡೋದು. ಒಂದು ಕಣ್ಣು ಅಂದಾಜಲ್ಲ ಅಷ್ಟೇ. ಉದಾಹರಣೆಗೆ 1 ಪ್ಲೇಟ್ ಪೂರ್ತಿ ಕಾಯಿ ತುರಿ ಇದೆ ಅಂತಂದರೆ ಅದರ ಅರ್ಧದಷ್ಟು ಬೆಲ್ಲನ ಹಾಕಿದ್ರೆ ಸಾಕಾಗುತ್ತೆ. ಮತ್ತು ಇನ್ನೊಂದು ಹೇಳಬೇಕು ಅಂದರೆ ಬೆಲ್ಲನೂ ಅಷ್ಟೇ ಬೇರೆ ಬೇರೆ ಥರ ಒಂದೊಂದ್ಸರಿ ತಂದಾಗ ಒಂದೊಂದು ಥರ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಾನು ಆರ್ಗ್ಯಾನಿಕ್ ಬೆಲ್ಲ ಉಪಯೋಗಿಸ್ತಾ ಇದ್ದೀನಿ. ಅದ್ರ ಬಗ್ಗೆ ಒಂದು ಅಂದಾಜಿದ್ರು ಕೂಡ ಮೊನ್ನೆ ಯಾವುದೋ ಒಂದು ಹಬ್ಬದಲ್ಲಿ ಏನಾಯಿತು ಅಂದರೆ ಅದ್ರ ಸ್ವೀಟ್ನೆಸ್ ನಾನು ಅಂದ್ಕೊಂಡಷ್ಟು ಇರಲಿಲ್ಲ. ನಾನು ಇಷ್ಟು ಅಂದಾಜಲ್ಲಿ ಹಾಕ್ತೀನಿ, ಇಷ್ಟು ಸಾಕೇನೋ ಅಂತ ಹಾಕಿದ್ರೆ ಅದ್ರ ಸಿಹಿ ಅಷ್ಟು ಬರಲೇ ಇಲ್ಲ. ಹಾಗಾಗೋದು ಉಂಟು. ಅದೇನು ಮಾಡೋಕ್ಕಾಗಿಲ್ಲ, ಅದು ನಮ್ಮ ಕೈಯಲ್ಲಿಲ್ಲ. ಬೆಲ್ಲನ ಅಂದರೆ ಬೇರೆ ಸಂದರ್ಭದಲ್ಲಾದರೆ ಟೇಸ್ಟ್ ಮಾಡಿ ನೋಡ್ಬೋದು. ಹಬ್ಬದಲ್ಲಿ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಉಪವಾಸ ಇದ್ದು ಮಾಡಿಡೋದು. ನೈವೇದ್ಯಕ್ಕೆ ಮಾಡ್ತಿದ್ದಾಗ ಅದನ್ನು ತಿಂದು ನಾವು ನೋಡೋದಕ್ಕಾಗೋದಿಲ್ಲ. ಹಾಗಾಗಿ ನಾವು ಒಂದು ಅಂದಾಜಲ್ಲಿ ಹಾಕೋದುಂಟು. ನಾನು ಹೇಳ್ದಾಗೇನೆ ನಿಮಗೆ
ನೀವು ಇಲ್ಲಿ ಒಂದು 2-3 ಟಿಪ್ಸ್ನ ಫಾಲೋ ಮಾಡಿದ್ರೆ ಏನಾಗುತ್ತೆ, ಸುಲಭವಾಗಿ ನೀವು ಒಬ್ಬಟ್ಟನ್ನು ಮಾಡ್ಬೋದು. ಸೊ ರೆಸಿಪಿನ ನೋಡಿ ನಿಮ್ಗೇನು ಅನಿಸ್ತು, ನೀವು ಇನ್ನೇನಾದ್ರು ವೇರಿಯೇಷನ್ ಜೊತೆಗೆ ನಿಮ್ಮ ಮನೇಲಿ ಮಾಡ್ತೀರಾ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಯಾಕೆ ಅಂತಂದರೆ ಎಷ್ಟು ತಿಳ್ಕೊಂಡ್ರು ಕಡಿಮೆನೇ, ಎಷ್ಟೊಂದು ಜನ ಇಲ್ಲಿ ಅಡುಗೆಯಲ್ಲಿ ಎಕ್ಸ್ಪರ್ಟ್ಗಳಿದ್ದೀರಾ. ನೀವು ಕೂಡ ನಿಮ್ಮ ಮನೇಲಿ ಅನೇಕ ಥರ ಟಿಪ್ಸ್ ಮತ್ತು ಟ್ರಿಕ್ಸ್ನ ಟ್ರೈ ಮಾಡಿ ಪ್ರಯೋಗ ಮಾಡಿ ತುಂಬ ಚೆನ್ನಾಗಿ ಅಡುಗೆ ಮಾಡಿರ್ತೀರಾ ಅಂತ ನಂಗೆ ಗೊತ್ತು. ಸೊ ಕಾಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸಿ. ಈಗ ನೀವು ನೋಡ್ಕೊಂಡು ಬನ್ನಿ, ನಂತರ ಸಿಗ್ತೀನಿ, ಮಾತಾಡ್ತೀನಿ. ಈ ಒಂದು ಕಾಯಿನ ಬಳಸಿ ನಾನು ಇಲ್ಲಿ ಕಾಯಿ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಅದ್ರ ಜುಟ್ಟು ಇದೆಲ್ಲ ನಾರೆಲ್ಲ ತೆಗೆದು ತೊಳೆದಿಟ್ಕೊಂಡಿನಿ. ಈ ಥರ ಮಾಡೋದ್ರಿಂದ ಕಾಯಿ ತುರಿಬೇಕಾದ್ರೆ ಅದರೊಳಗಡೆ ನಾರು ಮತ್ತು ಅದರದ್ದು ಕಸ ಎಲ್ಲ ಬೀಳೋದಿಲ್ಲ. ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ಇದ್ರ ತುರಿನ ತುರಿದು ನಾನು ತಯಾರು ಮಾಡ್ಕೊಂಡಿದ್ದೀನಿ. ಹಾಗೆಯೇ ಇಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಚಿರೋಟಿ ರವೆ ಮತ್ತು ಅರ್ಧ ಕಪ್ನಷ್ಟು ಮೈದಾ ಹಾಕ್ಕೊಂಡಿದ್ದೀನಿ. ಇಲ್ಲಿ ಇನ್ನೂ ಒಂದು 1/4 ಕಪ್ಪಷ್ಟು ಮೈದಾನ ಜಾಸ್ತಿ ಹಾಕೋತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೆ ಇಲ್ಲಿ ಹೆಚ್ಚಿಗೆ ಹೊತ್ತು ಸಮಯ ಇಲ್ಲ ಹಿಟ್ಟನ್ನು ಕಲಸಿ ನೆನೆಸೋದಕ್ಕೆ. ಹಾಗಾಗಿ ಮತ್ತು ಅದಕ್ಕೆ ಸ್ವಲ್ಪ ಗಸಗಸೆನ ಸೇರಿಸ್ಕೊಂಡಿದ್ದೀನಿ. ಬೇಕಾದರೆ ನೀವು ಕಲಿಸ್ಕೋಬೇಕಾದ್ರೆ ಹಾಕೋಬೋದು ಅಥವಾ ಆದಮೇಲೆ ಕೂಡ ಹಾಕ್ಕೋಬೋದು. ಹಾಗೆ ಇಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಇದು ನೆಂದ ಮೇಲೆ ಏನಾಗುತ್ತೆ, ಚಿರೋಟಿ ರವೆ ಅರಳ್ಕೊಳ್ಳುತ್ತೆ, ಹಿಟ್ಟು ಗಟ್ಟಿಯಾಗಿ ಹೋಗ್ಬಿಡುತ್ತೆ, ಕಣಕ ಗಟ್ಟಿಯಾಗುತ್ತೆ. ಹಾಗಾಗಿ ಮೃದುವಾಗಿ ಕಲಿಸ್ಕೊಳ್ಳಿ. ಯಾಕೆಂದರೆ ಹೂರ್ಣ ಮೃದುವಾಗೇ ಇರುತ್ತೆ, ತುಂಬ ಏನು ಗಟ್ಟಿ ಬರೋದಿಲ್ಲ, ಬೇಳೆ ಹೂರ್ಣದ ಥರ. ಹಾಗಾಗಿ ಹಿಟ್ಟನ್ನು ಮೃದುವಾಗಿ ಕಲಿಸಿಟ್ಕೊಳ್ಳಿ. ಇದು ನಾನಿಲ್ಲಿ 1 ಗಂಟೆಗಳ ಕಾಲ ನೆನೆಸಿದ್ದೆ. ಕನಿಷ್ಠ ಪಕ್ಷ 2 ಗಂಟೆನಾರು ನೆನೆಸಿ. ನನಗೆ ಸಮಯ ಇರಲಿಲ್ಲ, ಹಾಗಾಗಿ ಸ್ವಲ್ಪ ನಾನು 1 ಗಂಟೆ ನೆನೆಸಾದ್ಮೇಲೆ ನಂತರ ಇದನ್ನು ನಾನು ಮಾಡಿದ್ದು. ಈಗ ಎಲ್ಲ ಕಲಸಾದ್ಮೇಲೆ ಒಂದು ಕೈಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈ ರೀತಿ ನಾದ್ಕೊಂಡು ಇನ್ನೊಂದು ನೀವು ಅರಿಶಿನ ಬೇಕಾದರೂ ಹಾಕ್ಕೊಂಡು ಕಲಿಸ್ಕೋಬೋದು. ನಾನಿಲ್ಲಿ ಅರಿಶಿನ ಹಾಕ್ಕೊಂಡಿಲ್ಲ. ಈಗ ಇದು ಹಿಟ್ಟನ್ನು ನೆನೆಯೋದಕ್ಕೆ ಇಡೋಣ. ಇದು ನೆನಿತಾ ಇರಲಿ, ಅಷ್ಟರಲ್ಲಿ ನಾವು ಹೂರ್ಣನ ತಯಾರು ಮಾಡ್ಕೊಳ್ಳೋಣ. ಬಲ್ತಿರೋ ಅಂಥ ಕಾಯಿ ಇದು ಚೆನ್ನಾಗಿ ತುರಿ ಬಂದಿದೆ. ಇದನ್ನು ನಾನು ತುರಿದಿಟ್ಕೊಂಡಿದ್ದೀನಿ. ಒಂದು ಸ್ಟೀಲ್ ಮರದ ಪೂರ್ತಿ ಇದೆ. ಈಗ ಇದನ್ನು ನಾನು ಮಿಕ್ಸರ್ಗೆ ಹಾಕ್ಕೊಳ್ತೀನಿ. ನೀರೇನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ಹಾಗೇ ಮಾಡಬೇಕು. ಇದನ್ನು ಮಿಕ್ಸರ್ನಲ್ಲಿ ನುಣ್ಣಗೆ ಅನ್ನೋಕ್ಕಿಂತ ಸ್ವಲ್ಪ ಚಿಕ್ಕ ತುರಿಯಾಗಿ, ಅಂದರೆ ಈಗ ಸ್ವಲ್ಪ ದೊಡ್ಡದಾಗಿದೆ ಅಲ್ವಾ, ಸ್ವಲ್ಪ ಸಣ್ಣದಾಗೋ ಹಾಗೆ ರುಬ್ಕೋಬೇಕು. ನುಣ್ಣಗೆ ರುಬ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ವರ್ಲ್ಕಲ್ಲಲ್ಲಿ ನೀವು ಮಾಡ್ತೀರಾ ಅಂತಂದರೆ ಖಂಡಿತ ನುಣ್ಣಗಾಗತ್ತೆ. ಇಲ್ಲಿ ಮಿಕ್ಸರ್ನಲ್ಲಿ ಸ್ವಲ್ಪ ಕಡಿಮೆ ನುಣ್ಣಗಾಗತ್ತೆ ಅಂತ ಹೇಳ್ಬೋದು. ಯಾಕಂದರೆ ನಾವು ನೀರು ಹಾಕ್ಕೊಳ್ದೇ ಇರೋದ್ರಿಂದ ನೀವು ಮಿಕ್ಸರ್ನಲ್ಲಿ ಚೆನ್ನಾಗಿ ರುಬ್ಕೊಳ್ಳಿ. ಇದನ್ನು ಈ ರೀತಿಯಾಗಿ ನಾನು ಮಿಕ್ಸರ್ನಲ್ಲಿ ರುಬ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ ತುರಿದಂತಹ ಕಾಯಿ ತುರಿ ಏನಿತ್ತು ಅಂದರೆ ಅದನ್ನು ನಾನು ಒಟ್ಟಿಗೆ ಒಂದು ಸತಿಗೆ ಹಾಕ್ಕೊಳ್ಳಿಲ್ಲ, 2 ಸತಿ ಅದನ್ನು ಮಿಕ್ಸರ್ನಲ್ಲಿ ನಾನು ರುಬ್ಕೊಂಡಿದ್ದು. ಯಾಕೆ ಅಂತಂದರೆ ಒಂದು ಸತಿಗೆ ಹಾಕ್ಬಿಟ್ರೆ ತುಂಬ ಜಾಸ್ತಿ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಅರ್ಧ ಹಾಕ್ಕೊಂಡೆ, ಅಂದರೆ ಬ್ಲೇಡ್ ಮುಚ್ಚೋಷ್ಟು ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಂಡಿದ್ದು. ಇದು ಸಣ್ಣಗಾಗಿದೆ, ಇನ್ನೂ ಸಣ್ಣಗಾದ್ರೂ ಒಳ್ಳೆಯದೇ. ಇಷ್ಟ ಆಗಿದೆ, ಇಷ್ಟ ಆದರೂ ಪರವಾಗಿಲ್ಲ, ನಾನು ಹೂರ್ಣನ ಮಾಡ್ಕೊಳ್ಳೋದಕ್ಕೆ ಆಗತ್ತೆ. ಹಾಗಾಗಿ ಇಷ್ಟನ್ನು ಮಾಡ್ಕೊಂಡಿದ್ದೀನಿ. ಇನ್ನೊಂದು ಬ್ಯಾಚನ್ನು ಮತ್ತೆ ಕಾಯಿ ತುರಿನ ಹಾಕ್ಕೊಂಡು ರುಬ್ಕೊಳ್ತೀನಿ. ಇನ್ನೊಂದು ಅರ್ಧದಷ್ಟು ಕಾಯಿ ತುರಿ ಏನಿತ್ತಲ್ಲ ಅದನ್ನು ಕೂಡ ಮಿಕ್ಸರ್ಗೆ ಹಾಕ್ಕೊಳ್ತೀನಿ, ನುಣ್ಣಗೆ ರುಬ್ಕೊಳ್ತೀನಿ. ಸಾಮಾನ್ಯವಾಗಿ ಇದಕ್ಕೆಲ್ಲ ಏಲಕ್ಕಿ ಎಲ್ಲ ಏನು ಹಾಕೋದಿಲ್ಲ ಕಾಯಿ ಒಬ್ಬಟ್ಟಿಗೆ. ಕೆಲವ್ರು ಹಾಕ್ಬೋದನ್ನೋ ಗೊತ್ತಿಲ್ಲ, ನಾನಂತೂ ಏನು ಹಾಕೋದಿಲ್ಲ. ಕಾಯಿನ ಘಮ, ಬೆಲ್ಲದ ಘಮ ಇದರಲ್ಲೇ ಒಬ್ಬಟ್ಟು ತುಂಬ ಚೆನ್ನಾಗತ್ತೆ. ಏನು ಬೇಕು ಅಂತ ಅನಿಸೋದಿಲ್ಲ. ನೋಡಿ, ನಿಮ್ಮಲ್ಲಿ ಯಾರಿಗಾರೋ ಅಂದರೆ ನೀವು ಹಾಕ್ಕೊಳ್ತೀರಾ ಅಂತಿದ್ರೆ ಚೆನ್ನಾಗಿ ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಹೂರ್ಣ ಎಲ್ಲ ಆದಮೇಲೆ ಬೇಕಾದರೆ ನೀವು ಸೇರಿಸ್ಕೋಬೋದು. ಕೆಲವರು ಇದು ಹೂರ್ಣಕ್ಕೂ ಗಸಗಸೆ ಹುರಿದು ಹಾಕ್ಕೊಳ್ತಾರೆ, ಬಟ್ ನಾನು ಹಾಕ್ಕೊಳ್ಳೋದಿಲ್ಲ. ಯಾಕೆಂದರೆ ಅದು ಸ್ಟಫ್ ಮಾಡ್ಬೇಕಾದ್ರೆ ಇದಕ್ಕೆಲ್ಲ ತುಂಬ ಕಷ್ಟ ಆಗುತ್ತೆ. ಕಣಕದಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ. ಮಿಕ್ಸರ್ನಲ್ಲಿ ಏನಾಗುತ್ತೆ, ಈ ರೀತಿ ಸೈಡಲ್ಲಿ ಕೂತ್ಕೊಂಡ್ಬಿಡುತ್ತೆ. ಅದನ್ನು ನೀವು ಆವಾಗವಾಗ ಚಮಚದಲ್ಲಿ ಇದು ಮಾಡಿಕೊಂಡು ಮತ್ತೆ ಮಿಕ್ಸರ್ ಓಡಿಸಿ ನುಣ್ಣಗೆ ರುಬ್ಕೋಬೇಕಾಗತ್ತೆ. ಆವಾಗ ಸಣ್ಣಗೆ ಅಂದರೆ ಏನಾಗುತ್ತೆ, ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ಹೇಳ್ಬೋದು. ಈಗ ಇದು ಕಾಯೆಲ್ಲ ರುಬ್ಕೊಂಡಿದ್ದಾಗಿದೆ. ಇದನ್ನು ನಾನು ಈ ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಇದಕ್ಕೆ ಹೇಳಿದ್ನಲ್ಲ ನಾನು ಬೆಲ್ಲ ಎಷ್ಟು ಕ್ವಾಂಟಿಟಿ ಹಾಕ್ತೀನಿ ಅಂತಂದರೆ, ಈಗ ಕಾಯಿ ತುರಿ ಎಷ್ಟಿರುತ್ತೋ ಅದರ ಅರ್ಧದಷ್ಟು ಬೆಲ್ಲನ ನಾನು ಇಲ್ಲಿ ತೊಗೋತೀನಿ. ಇದು ಅಷ್ಟು ಬೆಲ್ಲ ಹಾಕಿದ್ರೆ ಅರ್ಧದಷ್ಟು ಕ್ವಾಂಟಿಟಿ ಕಾಯಿ ತುರಿ, ಅರ್ಧದಷ್ಟು ಕ್ವಾಂಟಿಟಿ ಬೆಲ್ಲ ನೀವು ಇದಕ್ಕೆ ಹಾಕಿದ್ರೆ ಸಿಹಿ ಕರೆಕ್ಟ್ ಆಗುತ್ತೆ. ಸ್ವಲ್ಪ ಸ್ವೀಟ್ ಜಾಸ್ತಿ ತಿಂತೀರಾ ಅಂತಂದರೆ, ಈಗ ನಮ್ಮನೇಲಿ ಸ್ವಲ್ಪ ಸ್ವೀಟ್ನೆಸ್ ಜಾಸ್ತಿ ಇರಬೇಕು ಅಂತ ಇಷ್ಟಪಡ್ತೀವಿ. ಹಾಗಾಗಿ ಇನ್ನೊಂದು ಸ್ವಲ್ಪ ಬೆಲ್ಲನ ನಾನು ಇಲ್ಲಿ ಜಾಸ್ತಿ ಹಾಕ್ಕೊಳ್ತೀನಿ. ನಾನು ನಿಮಗೆ ತೋರಿಸ್ತೀನಿ. ಈಗ ಒಂದು ದಪ್ಪ ತಳ ಇರುವಂಥ ಪಾತ್ರೆನ ಇಟ್ಕೊಳ್ಳಿ. ಯಾಕೆಂದರೆ ಸೀದು ಹೋಗ್ಬಿಡುತ್ತೆ ಬೇಗ. ಹಾಗಾಗಿ ಇದು ರುಬ್ಬಿಟ್ಟಂತಹ ಕಾಯಿ ತುರಿ ಇದು ಏನು ಹೀಗೆ ಕಾಣಿಸ್ತಾ ಇದೆ. ಖಂಡಿತ ನೀವು ಒರಳಲ್ಲಿ ಉಪ್ಕೊಂಡ್ರೆ ಇನ್ನೂ ಸಣ್ಣಗೆ ಚೆನ್ನಾಗೇ ಆಗುತ್ತೆ. ಬೆಲ್ಲನ ಹೆರೆದಿಟ್ಕೊಳ್ಳಿ. ನೀವೇನಾರೋ ಉಪಯೋಗಿಸೋಂಥ ಬೆಲ್ಲದಲ್ಲಿ ಕಸ ಇದೆ ಅಂತಂದರೆ ಸ್ವಲ್ಪ ನೀರು ಹಾಕಿ ಕರಗಿಸಿ ಶೋಧಿಸಿಟ್ಕೊಳ್ಳಿ. ನಾನಿಲ್ಲಿ ಬಳಸ್ತಿರೋಂಥ ಬೆಲ್ಲ ಫಿಲ್ಟರ್ಡ್ ಆಗಿರೋದ್ರಿಂದ ಇದರಲ್ಲಿ ಏನೂ ಕಸ ಇಲ್ಲ. ಇಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಇದಕ್ಕೆ ಒಂದೇ 1 ಚಮಚದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕರಗಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ.
ಸೀದಾ ಈಗ ಕಾಯಿನೂ ಹಾಕ್ಬಿಟ್ರೆ ಒಂದೊಂದ್ಸತಿ ಏನಾಗುತ್ತೆ ಬೆಲ್ಲ ತುಂಬ ಹೇಳೋಕ್ಕಾಗೋದಿಲ್ಲ, ಒಂದೊಂದು ಬೆಲ್ಲ ಒಂದೊಂದು ರೀತಿ ಬಿಹೇವ್ ಮಾಡುತ್ತೆ ಅಂತ ಹೇಳ್ಬೋದು. ಈ ರೀತಿ ಕರ್ಗಿಸ್ಕೊಂಡಾಗ ಗೊತ್ತಾಗತ್ತದು ನೀರು ಬಿಡುತ್ತೋ ಇಲ್ಲೋ ಅಂತ ಹೇಳಿ. ಇದು ನೀರು ಬಿಡಲಿಲ್ಲ, ಚೆನ್ನಾಗಿತ್ತು ಬೆಲ್ಲ. ಒಂದೊಂದ್ಸತಿ ಏನಾಗೋಗುತ್ತೆ ಅಂದರೆ ಕಾಯಿ ತುರಿನೂ ಹಾಕಿ ಬೆಲ್ಲದ ಒಟ್ಟಿಗೆ ಕೈಯಾಡ್ಸೋಕ್ಕೆ ಶುರು ಮಾಡಿಬಿಟ್ರೆ ಚೆನ್ನಾಗಿ ನೀರು ಬಿಟ್ಬಿಟ್ರೆ ಬೆಲ್ಲ ತುಂಬ ಕಷ್ಟ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಕರ್ಗಿಸ್ಕೊಂಡು ನೋಡ್ಕೊಳ್ಳಿ, ಬಿಸಿ ಮಾಡಿಕೊಂಡು ಎಷ್ಟು ನೀರಾಗತ್ತಾ ಇಲ್ವಾ ಬೆಲ್ಲ ಅಂತೆಲ್ಲ ಗೊತ್ತಾಗತ್ತದು. ಈಗ ನಾನು ರುಬ್ಬಿಟ್ಟಂತಹ ಕಾಯಿನ ಇದಕ್ಕೆ ಸೇರಿಸ್ಕೊಂಡು ಇನ್ನು ಬರೀ ಕೈಯಾಡಿಸ್ತಿರೋದೇ ಕೆಲಸ. ತಳ ಹಿಡಿದ ಹಾಗೆ ಚೆನ್ನಾಗಿ ಕೈಯಾಡಿಸ್ತಿರ್ಬೇಕು. ಮಾಡ್ತಾ ಮಾಡ್ತಾ ಸ್ವಲ್ಪ ಹೊತ್ತಾದಮೇಲೆ ಈ ರೀತಿ ಆಗುತ್ತೆ, ತಳ ಎಲ್ಲ ಬಿಟ್ಕೊಂಬರುತ್ತೆ. ಇನ್ನೂ ಒಂದು ಸ್ವಲ್ಪ ಹೊತ್ತು ನಾನು ಇದನ್ನು ಕೈಯಾಡಿಸ್ದೆ. ನಾನು ನಿಮಗೆ ಮೊದಲೇ ಹೇಳಿದಾಗೆ ಕೆಲವು ಸತಿ ಏನಾಗುತ್ತೆ ಬೆಲ್ಲನೂ ನೀರು ಜಾಸ್ತಿ ಬಿಡ್ಬೋದು, ಅಥವಾ ನಿಮಗೆ ಒಬ್ಬಟ್ಟು ಹರಿದು ಹೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇದ್ದರೆ, ಅಥವಾ ಹೂರಣ ಚೆನ್ನಾಗಿ ಉಂಡೆ ಮಾಡ್ಕೊಳಕ್ಕೆ ಬರ್ತಿಲ್ಲ ಅಂತ ಅನಿಸಿದ್ರೆ ಒಂದು ಟ್ರಿಕ್ ನಾನು ನಿಮಗೆ ಮೊದಲೇ ಹೇಳಿದೆ. ಏನಂದರೆ ಚಿರೋಟಿ ರವೆನ ಹುರಿದು ಇದಕ್ಕೆ ಸೇರಿಸ್ಕೋಬೋದು. ಈ ಹಂತದಲ್ಲಿ ಚೆನ್ನಾಗಿ ಹುರಿದಿರಬೇಕು, ಹಸಿ ವಾಸನೆ ಇರಬಾರ್ದು. ಅದನ್ನು ನೀವು ಈ ಹಂತದಲ್ಲಿ ಹಾಕ್ಕೊಂಡು ಕೈ ಆಡಿಸ್ಕೋತಾ ಇದ್ದರೆ ಹೂರಣ ಕ್ಲೀನಾಗಿ ಪಾತ್ರೆನ ಬಿಟ್ಕೊಂಡು ಬರುತ್ತೆ. ಇಲ್ಲಿ ನಾನು ಮಾಡಿರೋಂಥ ಹೂರಣ ತಯಾರಾಗಿದೆ. ಒಂಚೂರು ನೀರಿನ ಅಂಶ ಇರಲಿಲ್ಲ, ಉಂಡೆ ಕಟ್ಟೋದಕ್ಕೆ ಬರ್ತಿತ್ತು. ನಿಮಗಿಲ್ಲ ಆ ಥರ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಆದರೆ ನನಗಂತೂ ಅಲ್ಲಿ ಗೊತ್ತಾಗ್ತಿತ್ತು ಪಾತ್ರೆಯಿಂದ ಬಿಟ್ಟು ಬಂದಿರೋದು ಉಂಡೆ ಕಟ್ಟೋದಕ್ಕೆ ಹದ ಇರೋವಂಥದ್ದು ಗೊತ್ತಾಗ್ತಿತ್ತು. ಹಾಗಾಗಿ ನಾನು ಒಲೆನ ಆಫ್ ಮಾಡಿ ಹೂರಣನ ಇನ್ನೊಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಅದೇ ಪಾತ್ರೆಯಲ್ಲಿ ಬಿಡಕ್ಕೆ ಹೋಗಬೇಡಿ, ಶಾಖ ಇರುತ್ತೆ ನೋಡಿ. ಈ ರೀತಿಯಾಗಿ ಆರಿದ ಮೇಲೆ ಹೂರಣ ಆರಬೇಕು, ನಂತರ ಈ ರೀತಿ ಉಂಡೆಗಳನ್ನು ತಯಾರು ಮಾಡ್ಕೊಳ್ಳಿ ಒಬ್ಬಟ್ಟು ಮಾಡೋದಕ್ಕೆ. ಇಷ್ಟೊತ್ತಿಗಾಗಲೇ ಕಣಕ ಚೆನ್ನಾಗಿ ನೆಂದು ತಯಾರಾಗಿರುತ್ತೆ. ಬಾಳೆ ಎಲೆಯಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ, ಬಟ್ ಬಾಳೆ ಎಲೆ ಇರಲಿಲ್ಲ. ಈ ಥರ ಒಬ್ಬಟ್ಟು ಶೀಟ್ ಏನು ಬರುತ್ತಲ್ಲ, ಬಟ್ ನಂಗೆ ಬಾಳೆ ಎಲೆನ ತುಂಬ ಇಷ್ಟ ಆಗೋದು. ಅದಿಲ್ದಿದ್ದಾಗ ಇದು ಏನಂತಾರೆ ಮ್ಯಾನೇಜ್ ಮಾಡೋದಕ್ಕೆ ಆಗತ್ತೆ ಅಂಥೇಳಿ ಒಬ್ಬಟ್ಟು ಶೀಟನ್ನು ತೊಗೊಂಡಿನಿ. ಈಗ ನೋಡಿ ಕಣಕ ಇಷ್ಟು ನೆಂದಿದೆ, ಇನ್ನೊಂದು ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಏನಾದ್ರು ನೀವು ಕಲಿಸಿದಂಥದ್ದು ಕಣಕ ಗಟ್ಟಿಯಾಗಿದೆ ಅನಿಸಿದ್ರೆ ಈ ಹಂತದಲ್ಲಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ, ಏನು ತೊಂದರೆ ಇಲ್ಲ. ಏನು ನಿಮಗೆ ಹಾಳಾಗೋದಿಲ್ಲ, ಏನಾಗೋದಿಲ್ಲ. ಒಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾದ್ಕೊಂಡು ನಂತರ ಒಂದು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಬೇಕಾದ್ರೆ ನಾದ್ಕೊಳ್ಳಿ. ಒಂದು ಸ್ವಲ್ಪ ಇಷ್ಟು ದಪ್ಪ ಉಂಡೆನ ತೊಗೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂಥ ಹೂರಣದ ಉಂಡೆ ಅದಕ್ಕೆ ಇಷ್ಟು ಕಣಕ ಬೇಕಾಗತ್ತೆ. ಇದನ್ನು ಕೈ ಮೇಲೆ ನಾನು ತೋರಿಸಿದ್ನಲ್ಲ ಆ ಥರ ಇಟ್ಕೊಂಡು ಅಗಲ ಮಾಡೋದಕ್ಕೆ ಪ್ರಯತ್ನ ಪಡಿ. ಮೊದಲನೇದು ಒಂದೆರಡು ಒಬ್ಬಟ್ಟುಗಳು ಸ್ವಲ್ಪ ಕೈ ಕೊಡುತ್ತೆ ಯಾವಾಗಲೂ. ಎಷ್ಟೇ ಸತಿ ಮಾಡಿದ್ರು ಒಂದೋ ಎರಡೋ ಸ್ವಲ್ಪ ತೊಂದರೆ ಆಗುತ್ತೆ. ಯಾಕೆ ಅಂದರೆ ಕಣಕ ಮತ್ತು ಹೂರಣ ಅದೆರಡು ಹೊಸ್ತಲ್ವ, ಅದೇನು ಹಳೇದಲ್ವಲ್ಲ. ನಂತರ ಈ ರೀತಿಯಾಗಿ ಅಂಗೈ ಮೇಲೆ ಇಟ್ಕೊಂಡು ಅದನ್ನು ಹರಡ್ಕೊಳ್ಳಿ. ಇದ್ರ ಮಧ್ಯೆ ಒಂದು ಉಂಡೆನ ಇಟ್ಬಿಟ್ಟು ಹೂರಣದ ಉಂಡೆನ ಇಟ್ಟು ಕ್ಲೀನಾಗಿ ಎಲ್ಲ ಕಡೆಯಿಂದ ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಎಲ್ಲೂ ಹೂರಣ ಹೊರಗೆ ಬರದಿರೋ ಹಾಗೆ, ಹೂರಣ ಕಾಣಿಸೋ ಹಾಗೆ ಇರದೇ ಇರೋ ಥರ ಕಣಕದಿಂದ ನೀವು ಮುಚ್ಕೋಬೇಕಾಗತ್ತೆ. ನಂತರ ಇದು ಮೊದಲನೇ ಹೋಳಿಗೆ ನಾನು ನಿಮಗಿಲ್ಲಿ ತೋರಿಸ್ತಾ ಇರೋದು. ಸ್ವಲ್ಪ ನೀವು ಇಲ್ಲಿ ಗಮನಿಸ್ಬೋದು, ನಾನು ಕೂಡ ಸ್ವಲ್ಪ ಸ್ಟ್ರಗಲ್ ಮಾಡ್ತೀನಿ. ಅದು ಏನು ಮಾಡೋಕ್ಕಾಗೋದಿಲ್ಲ. ಎಷ್ಟೊಂದು ಸತಿ ಮಾಡಿದ್ರೂ ಮಾಡಬೇಕಾದ್ರೆ ಮತ್ತೆ ನಾವೇನು ತಿಂಗಳಲ್ಲಿ 2 ಸತಿ, ವರ್ಷದಲ್ಲಿ ಒಂದು 10 ಸತಿ ಮಾಡಿರಲ್ಲ ಹಬ್ಬಗಳಲ್ಲಿ, ಅಥವಾ ಏನೋ ಒಂದು ಸ್ಪೆಷಲ್ ಅಕೇಶನ್ ಇದೆ ಅಂದಾಗ ಮಾಡಿರ್ತೀವಿ. ಹಾಗಾಗಿ ಒಂದೆರಡು ಒಬ್ಬಟ್ಟು ಮಾಡ್ಬೇಕಾದ್ರೆ ಅದು ಕೈ ಕೂರಬೇಕು ಅಂತಾರಲ್ಲ, ಆ ಥರ ಆಗುತ್ತೆ. ಇನ್ನೂ ಒಂದು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅಕಸ್ಮಾತ್ ನಿಮಗೆ ಹೂರಣ ಜಾಸ್ತಿ ಆಗ್ತಿದೆ, ಮುಚ್ಚೋದಕ್ಕೆ ಆಗ್ತಿಲ್ಲ ಅಂತ ಏನಾದ್ರು ಅನಿಸಿದ್ರೆ ಸ್ವಲ್ಪ ಕಡಿಮೆ ಹೂರಣ ಈ ರೀತಿ ತೊಗೊಂಡು 1ನೇದು 2ನೇದೆಲ್ಲ ಒಬ್ಬಟ್ಟು ಮಾಡ್ಬೇಕಾದ್ರೆ ಏನು ಮಾಡಿದರೆ ಸ್ವಲ್ಪ ಕಣಕನ ಜಾಸ್ತಿನೇ ತೊಗೊಳ್ಳಿ. ಅವಾಗ ಏನಾಗುತ್ತೆ, ಮುಚ್ಚೋದಕ್ಕೂ ಈಸಿ ಆಗುತ್ತೆ, ಹರಿದು ಹೋಗಲ್ಲ, ಒಂಥರ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ಬೋದು. ಮೊದಲನೇ ಒಬ್ಬಟ್ಟೆಲ್ಲ ಹರಿದೋಯ್ತು ಅಂಥೇಳಿ ಒಂದು ರೀತಿ ಉತ್ಸಾಹ ತಣ್ಣೀರಿಡ್ದಂಗೆ ಆಗುತ್ತೆ ಅನ್ನೋ ಎಲ್ಲರಿಗೂ ಹಾಗೆ ಆಗುತ್ತೆ ಅದು. ಅದಕ್ಕೆ ಏನು ಮಾಡಿ, ಸ್ವಲ್ಪ ಕಣಕನ ಜಾಸ್ತಿ ತೊಗೊಂಡ್ರೆ ನೀವು ಆರಾಮಾಗಿ ಅದನ್ನು ಕವರ್ ಮಾಡ್ಕೋಬೋದು. ನಂತರ ಒಬ್ಬಟ್ಟಿನ ಚೀಟಿಗೆ ಚೆನ್ನಾಗಿ ಎಣ್ಣೆ ಹಚ್ಕೊಳ್ಳೋದು ಮರಿಬೇಡಿ, ಇಲ್ಲದೇ ಬಿಡೋದೇ ಇಲ್ಲ. ತವಾದ್ಮೇಲೆ ಕೈನಲ್ಲಿ ಈ ರೀತಿ ಅಗಲ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಸ್ವಲ್ಪ ಅಗಲ ಆದಮೇಲೆ ನಂತರ ತೆಳ್ಳಗಿರೋ ಲಟ್ಟಣಿಗೆಯಲ್ಲಿ ಅದಕ್ಕೆ ಚೆನ್ನಾಗಿ ಎಣ್ಣೆನ ಸವರಿ ಅದನ್ನು ತೊಗೊಂಡು ನೀವು ಲಟ್ಸೋದಕ್ಕೆ ಶುರು ಮಾಡ್ಬೋದು. ಅದೇ ಮತ್ತು ಇನ್ನೊಂದೇನೆಂದರೆ, ಈ ಚಪಾತಿ ಥರ ಫೋರ್ಸ್ ಹಾಕಿ ಲಟ್ಸೋಕ್ಕೆ ಹೋಗಬೇಡಿ, ಎಲ್ಲ ಹರಿದೋಗ್ಬಿಡುತ್ತೆ ಅಷ್ಟೇ. ಹಗೂರವಾಗಿ ನಾನು ಇಲ್ಲಿ ತೋರಿಸ್ತೀನಲ್ಲ ಈ ಥರ ಲಟ್ಟಿಸ್ಕೊಳ್ಳಿ. ಬೇಕಾದರೆ ಚಪಾತಿ ಮಣೆ ಮೇಲೆ ಇಟ್ಕೊಂಡು ಕೂಡ ಲಟ್ಟಿಸ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹೈಟ್ ಬರಲಿ ಅಂತ ಮಾಡಿಕೊಂಡೆ. ಈ ರೀತಿ ಲಟ್ಟಿಸ್ಕೊಂಡ್ರೆ ನೀವು ಇನ್ನೊಂದೇನೆಂದರೆ, ನೀವು ಕಾವಲಿನ ಕಾಯೋದಕ್ಕೆ ಇಟ್ಟಿರಿ. ಇದೆಲ್ಲ ಆಗೋವರೆಗೂ ಸಿಮ್ನಲ್ಲಿಟ್ಟು ಸಣ್ಣ ಉರಿನಲ್ಲಿಟ್ಟು ಕಾವಲಿ ಕಾಯ್ತಾ ಇರಲಿ. ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸ್ಕೊಳ್ಳಿ. ಹಾಗೆ ಖಾಲಿ ಕಾವಲಿನ ಕಾಯಿಸ್ಕೊಬೇಡಿ, ಅಂಟ್ಕೊಂಡ್ಬಿಡುತ್ತೆ. ಆಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಸಿಮ್ಮಲ್ಲಿಟ್ಟು ಕಾವಲಿನ ಬಿಸಿಯಾಗೋದಕ್ಕೆ ಇಟ್ಕೊಳ್ಳಿ. ಅಷ್ಟರಲ್ಲಿ ನಿಮಗೆ ಇದು ಒಬ್ಬಟ್ಟು ಒತ್ಕೊಳ್ಳೋದಕ್ಕೆ ಆಗುತ್ತೆ.
ಇಲ್ಲಿ ಕಾವಲಿ ಸ್ವಲ್ಪ ಜಾಸ್ತಿ ಕಾದ್ಬಿಟ್ಟಿತ್ತು. ನಾನು ನನ್ನ ಕ್ಯಾಮ್ರಾ ಕಡೆ ಒಬ್ಬಟ್ಟು ಒತ್ತೋದ್ರ ಕಡೆ ಎಲ್ಲದ್ರ ಕಡೆ 108 ಕಡೆ ಗಮನ ಇಟ್ಕೊಂಡು ಇದನ್ನು ಗಮನಿಸಲಿಲ್ಲ ನಾನು. ಸ್ವಲ್ಪ ಜಾಸ್ತಿ ಕಾದಿತ್ತು, ಹಾಗಾಗಿ ಅದರ ಉರಿನ ಆಫ್ ಮಾಡಿ ಎಣ್ಣೆನ ಹಾಕ್ಕೊಂಡು ತವಾನ ಹದ ಮಾಡಿಕೊಂಡೆ. ನಂತರನೇ ನಾನು ಇದಕ್ಕೆ ಒಬ್ಬಟ್ಟನ್ನು ಹಾಕ್ಕೊಂಡಿದ್ದು. ಎಷ್ಟು ಸುಲಭವಾಗಿ ಬರ್ತಾ ಇದೆ ನೋಡಿ. ಒಂದು ಸ್ವಲ್ಪ ಏನೋ ಹೂರ್ಣ ಅಂಟ್ಕೊಂಡಿದೆ ಅನಿಸುತ್ತೆ. ಆಮೇಲೆ ಮಾಡ್ತಾ ಏನಾಯಿತು, ಒಂದು 2-3 ಒಬ್ಬಟ್ಟು ಒಂದು ರೀತಿ ಕೈ ಕೂತಂಗಾದ್ಮೇಲೆ ಅಂತೂ ಒಂಚೂರು ತೊಂದರೆ ಕೊಡಲಿಲ್ಲ, ತುಂಬ ಚೆನ್ನಾಗಿ ಬಂತು. ನೀವು ಅಷ್ಟೇ ಮೇಯ್ನಾಗಿ ಕಣಕನ ಚೆನ್ನಾಗಿ ನೆನೆಸೋದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಅವಾಗ ಏನು ಅಂತ ಚಾಲೆಂಜಸ್ ಬರೋದಿಲ್ಲ. ಹೂರ್ಣನ ನುಣ್ಣಗೆ ರುಬ್ಕೋಬೇಕು ಅಷ್ಟೇ. ಆಮೇಲೆ ರವೆ ಹಾಕೊಳ್ಳೋ ಟ್ರಿಕ್ನ ಖಂಡಿತ ಟ್ರೈ ಮಾಡಿ ನೋಡಿ, ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದು ಕಾಯಿ ಒಬ್ಬಟ್ಟು ಒಂದು ರೀತಿ ಏನಂತಾರೆ ಚಪಾತಿ ಮಾಡಿದಷ್ಟೇ ಸುಲಭವಾಗಿ ಬರುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಇನ್ನೊಂದು ಇಲ್ಲಿ ನಾನು ನಿಮಗೆ ಸ್ಟಫ್ ಮಾಡಿ ಒತ್ತಿ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು. ನೀವು ಯಾವ್ದಾರ ವಿಷಯ ಗಮನಿಸಿಲ್ಲ ಅಂದರೆ ಇನ್ನೂ ಗಮನದಲ್ಲಿ ಇಟ್ಕೊಂಡು ನೋಡ್ಕೋಬೋದು. ನೋಡಿದ್ರ ರೆಸಿಪಿನ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಯಾವತ್ತೂ ಮಾಡಿಲ್ಲ ಅಂದರೆ ಇಲ್ಲಿ ಹೇಳುವಂಥ ಟಿಪ್ಸ್ ಮತ್ತು ಟ್ರಿಕ್ಸ್ನ ಉಪಯೋಗಿಸ್ಕೊಂಡು ಟ್ರೈ ಮಾಡಿ ನೋಡಿ, ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ಗೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಒಂದು ಸುಂದರವಾದ ವಿಡಿಯೋ ಅಥವಾ ವ್ಲಾಗ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.